ಮಹಿಳಾ ಪಿಎಸ್ಐ ಮೇಲೆ ಹಲ್ಲೆಗೆ ಯತ್ನ, ಧಮಕಿ ಹಾಕಿರೋ ಆರೋಪಿಗಳು ಇನ್ನೂ ಅರೆಸ್ಟ್ ಆಗಿಲ್ಲ. ಪೊಲೀಸ್ ಅಧಿಕಾರಿಯೆಂದು ಲೆಕ್ಕಿಸದೆ ಧಮಕಿ, ಘಟನೆ ವಿಡಿಯೋ ವೈರಲ್. ಅರಸೀಕೆರೆಯಲ್ಲಿ ಬೈಕ್ನಲ್ಲಿ ತೆರಳುತ್ತಿದ್ದ ಹಿಂದೂ ದಂಪತಿ ಮೇಲೆ ಯುವಕರ ಗುಂಪೊಂದು ಹಲ್ಲೆ. ಹಿಂದೂ ಪರ ಸಂಘಟನೆಗಳು ಅರಸೀಕೆರೆಯಲ್ಲಿ ಪ್ರತಿಭಟನೆ. ಬಾಬು ಜಗಜೀವನ್ ರಾಮ್ ಜನ್ಮದಿನ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಜನಪ್ರತಿನಿಧಿಗಳ ಗೈರು. ಸಮುದಾಯದ ಮುಖಂಡರು ವೇದಿಕೆ ಕಾರ್ಯಕ್ರಮದ ಬಳಿ ಧರಣಿ. ಪೊಲೀಸ್ ಅಧಿಕಾರಿಗಳು ರಾತ್ರಿ ರೌಂಡ್ಸ್ ವೇಳೆ ಸುಮಾರು ರಾತ್ರಿ 12 ಆದರೂ ತೆರೆದಿರುವ ಅಂಗಡಿಯೊಂದನ್ನು ನೋಡಿದ್ದಾರೆ. ಆದ ಕಾರಣ ಅಂಗಡಿಯನ್ನ ಇಷ್ಟೊತ್ತಾದರೂ ಏಕೆ ತೆಗೆದಿದ್ದೀರಿ ಎಂದು ಮಹಿಳಾ ಪಿಎಸ್ಐ ನಾಗಮ್ಮ ಪ್ರಶ್ನಿಸಿದ್ದಾರೆ. ಇಷ್ಟೇ ಆಗಿತ್ತು. ತದನಂತರ ಖ್ಯಾತಿ ತೆಗೆದ ಪುಂಡರು ಪೊಲೀಸ್ ಅಧಿಕಾರಿ ಎಂದು ಕೂಡ ಲೆಕ್ಕಿಸದೆ ಅವರಿಗೆ ಧಮಕಿಯನ್ನ ಹಾಕಿ ಅವರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಎನ್ನುವುದು ತಿಳಿದು ಬಂದಿದೆ. ಘಟನೆಯ ವಿಡಿಯೋ ಸಹ ಲಭ್ಯವಾಗಿದೆ. ನಿಮ್ ಪೊಲೀಸ್ ಕರ್ಮಕಾಂಡ ನಮಗ್ ಗೊತ್ತು. ನಿಮ್ ಪೊಲೀಸ್ ಕರ್ಮಕಾಂಡ ನಮಗ್ ಗೊತ್ತು. ಯಾವನಲ್ಲ ಮೇಡಮ್, ರೆಸ್ಪೆಕ್ಟ್ ಮಾತಾಡ್ರಿ. ಏಪ್ರಿಲ್ 3ರ ರಾತ್ರಿ ನಡೆದ ಘಟನೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದವರು ಆಲಂಬಗಿರಿಯ ನಾಗೇಂದ್ರ, ನರೇಂದ್ರ, ಪುನೀತ್ ಹಾಗೂ ನವೀನ ಎಂದು ಗುರುತಿಸಲಾಗಿದೆ. ಆದರೆ ಅಚ್ಚರಿ ಏನೆಂದರೆ ಘಟನೆ ನಡೆದು 3 ದಿನಗಳಾದರೂ ಸಹ ಆರೋಪಿಗಳ ಬಂಧನವಾಗದೇ ಇರುವುದು. ಹೌದು, ಇದು ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ. ಅಲ್ಲದೆ ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಏಕೆ ತೆಗೆದುಕೊಳ್ಳಲಿಲ್ಲ ಎನ್ನುವ ಪ್ರಶ್ನೆ ಸಹ ಉದ್ಭವಿಸಿದೆ. ಘಟನೆ ನಡೆದು 3 ದಿನ ಕಳೆದರೂ ಕೇವಲ ಎಫ್ಐಆರ್ ಹಾಕಿ ಖಾಕಿಪಡೆ ಮೌನ ವಹಿಸಿದೆ ಎನ್ನಲಾಗಿದೆ. ಮಹಿಳಾ ಪೊಲೀಸ್ ಅಧಿಕಾರಿ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಗಲಾಟೆ ಆದರೂ ಕ್ರಮ ಏಕೆ ಆಗಿಲ್ಲ? ರಾಜಕೀಯ ಒತ್ತಡಕ್ಕೆ ಮಣಿದ್ರ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಎನ್ನುವ ಅನುಮಾನವೂ ಹೊಗೆಯಾಡ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳ ನಡೆ ಬಗ್ಗೆ ಅನುಮಾನ ಭುಗಿಲೆದ್ದಿದೆ. ಮಹತ್ವದ ವಿಚಾರವೇನೆಂದರೆ ರಾಜಕೀಯ ಒತ್ತಡಕ್ಕೆ ಮಣಿದಿದ್ದ ಪೊಲೀಸ್ ಇಲಾಖೆ ಎನ್ನುವ ಮಾತು ಸಾರ್ವಜನಿಕ ವಲಯದಲ್ಲಿ ಹರಿದಾಡ್ತಾ ಇದೆ. ತಮ್ಮದೇ ಇಲಾಖೆಯಲ್ಲಿನ ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸುತ್ತಿದೆಯಾ ಖಾಕಿ ವಲಯ ಎನ್ನುವ ಪ್ರಶ್ನೆಯು ಉದ್ಭವಿಸಿದೆ ಎನ್ನಲಾಗಿದೆ. ಬಾಬು ಜಗಜೀವನ್ ರಾಮ್ ಜನ್ಮದಿನ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಜನಪ್ರತಿನಿಧಿಗಳ ಗೈರು ಹಾಗೂ ಊಟದ ವ್ಯವಸ್ಥೆ ಕಲ್ಪಿಸಿಲ್ಲವೆಂದು ಸಮುದಾಯದ ಮುಖಂಡರು ವೇದಿಕೆ ಕಾರ್ಯಕ್ರಮದ ಬಳಿ ಧರಣಿ ನಡೆಸಿದ್ದಾರೆ. ಹಸಿರು ಕ್ರಾಂತಿಯ ಅರಿಕಾರ ಭಾರತದ ಮಾಜಿ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲಾಡಳಿತದ ವತಿಯಿಂದ ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ 10 ಗಂಟೆಯಲ್ಲಿ ಪಲ್ಲಕ್ಕಿಗಳಿಗೆ ಚಾಲನೆ ನೀಡಲಾಗಿದ್ದು ನಗರದಾದ್ಯಂತ ಮೆರವಣಿಗೆ ನಡೆಸಿ ಟಿ ಚೆನ್ನಯ್ಯ ರಂಗಮಂದಿರಕ್ಕೆ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖಂಡರಿಗೆ ನಚಿಕೇತನ ನಿಲಯದಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಆದರೆ ಸರಿಯಾದ ಊಟ ಹಾಗೂ ನೀರಿನ ವ್ಯವಸ್ಥೆ ಮಾಡಿಲ್ಲ ಹಾಗೂ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರಾಗಲಿ ಉಸ್ತುವಾರಿ ಸಚಿವರಾಗಲಿ ಯಾವುದೇ ಜನಪ್ರತಿನಿಧಿಗಳು ಹಾಜರಾಗದೆ ಬಾಬು ಜಗಜೀವನ್ ರಾಮ್ ಹಾಗೂ ಸಮುದಾಯಕ್ಕೆ ಮನ್ನಣೆ ನೀಡುತ್ತಿಲ್ಲವೆಂದು ಜಿಲ್ಲಾಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವಿರುದ್ಧ ಸಮುದಾಯದ ಮುಖಂಡರು ರಂಗಮಂದಿರದಲ್ಲಿ ಸಭಾ ಕಾರ್ಯಕ್ರಮವನ್ನು ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಅಧಿಕಾರಿಗೆ ಆದವಪ್ಪನ್ ಕಳಿಸ್ಬೇಕು. ದಯವಿಟ್ಟು
ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗೆ ಇಲ್ಲ ಮಲ್ಲಿಗೆ ರಾತ್ರಿ ಆಗ್ಲು ಧರಣಿ ಮಾಡೋಣ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗೆ ಹೋರಾಟ 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 ರಕ್ತವನ್ನು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ಬೆರಳು ತೋರಿಸಿ ಮಾತಾಡೋಂತ ಸಮುದಾಯ ನಮ್ಮಕ್ಕೂ ನೀವು ಬೆರಳು ತೋರಿಸಿ ಮಾಡುವಂತ ಇದು ಏನು ಬೇಕಾಗಿಲ್ಲ ನಿಮ್ಗೆ ಆದ್ರೆ ನೀವು ಮಾಡಿ ಇಲ್ಲ ಬಿಡ್ರಿ ಇಲ್ಲಿಗೆ ನಾನು ಗೌರವ ಕೊಟ್ಟರೆ ಸಾಹೇಬ್ರು ಬಂದಿದ್ದಾರೆ ಇವತ್ತು ನಿಮ್ಮ ಅಹವಾಲು ಏನಿದೆ ಮೊನ್ನೆ ಬೈಕ್ ರ್ಯಾಲಿ ಅಲ್ಲಿ ಬಂದಾಗ ಮೊನ್ನೆ ಜಿಲ್ಲಾಧಿಕಾರಿನೂ ಇರಲಿಲ್ಲ ಇವತ್ತು ಇಷ್ಟು ದೊಡ್ಡ ಬಾಬು ಜಗಜೀವನ್ ರಾಮ್ ತಾವು ಮಾಡೋ ತಪ್ಪುಗಳು ಬರಲ್ಲ, ಜಿಲ್ಲಾಧಿಕಾರಿಗಳು ಮಾಡೋ ತಪ್ಪುಗಳು ಬರಲ್ಲ. 11 ಗಂಟೆ ಕಾರ್ಯಕ್ರಮ ಅಂತ 2 ಗಂಟೆ ಕಾರ್ಯಕ್ರಮ ಅಂತಂದ್ರೆ 3 ಕಾಲ್ ಟೈಮ್ ಆಗಿದೆಯಲ್ಲ, ಅಂದ್ರೆ ನೀವು ಮಾಡಿದ್ರೆ ತಪ್ಪಿಲ್ಲ, ನಾ ಮಾಡಿದ್ರೆ ತಪ್ಪ. ನೀವು ಕಾರ್ಯಕ್ರಮ ಶುರು ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ, ಜನಾಂಗದವರೆಲ್ಲ ಇಲ್ಲೇ ಇದ್ರು ಆದ್ರೂ ನೀವು 11 ಗಂಟೆ ಕಾರ್ಯಕ್ರಮ ಶುರು ಮಾಡಿದ್ರೆ. ಜಿಲ್ಲಾಧಿಕಾರಿಗಳು ಈ ಕೂಡಲೇ ಸ್ಥಳಕ್ಕೆ ಆಗಮಿಸಬೇಕೆಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದ ಹಿನ್ನೆಲೆ ಸ್ಥಳಕ್ಕೆ ಅಪರ ಜಿಲ್ಲಾಧಿಕಾರಿ ಮಂಗಳ ಭೇಟಿ ನೀಡಿ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮದಲ್ಲಿ ನಡೆದಿರುವ ಲೋಪದೋಷಗಳ ಕುರಿತು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಹಿನ್ನೆಲೆ ಪ್ರತಿಭಟನೆಯನ್ನ ಕೈಬಿಟ್ಟ ಸಮುದಾಯದ ಮುಖಂಡರು ಸಭಾ ಕಾರ್ಯಕ್ರಮಕ್ಕೆ ಹಾಜರಾದರು. ಇಟ್ಟುಕೊಳ್ಳೋದಿಕ್ಕೆ ಮತ್ತೆ ಅದನ್ನ ಮುಂದಿನ ಕ್ರಮ ವಹಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಲ್ಲೇ ಅದನ್ನ ನಾವು ನೆನೆಸ್ಕೊಂಡು ಇತಿಹಾಸ ಮರಿಬಾರ್ದು. ನಾನು ಗೌರವ ಕೊಟ್ಟರೆ ಸಾಹೇಬ್ರು ಬಂದಿದ್ದಾರೆ ಇವತ್ತು ನಿಮ್ಮ ಅಹವಾಲು ಏನಿದೆ ಹೇಳಿದ್ದೀನಿ ಸರ್. 2 ಗಂಟೆ ಪ್ರೋಗ್ರಾಮ್ ಊಟ ಮಾಡ್ತಿದ್ದೀವಿ. ಮಾಡ್ಕೊಳ್ಳೋ ಬರೋದು ನಾವೇ ಜೊತೆಯಲ್ಲಿ ಊಟ ನಾವೇ ಊಟಕ್ಕೆ 5 ಸಾವಿರ ಇಲ್ಲದ ಮಾತಾಡ ಬರೀ ಸುಳ್ಳು ಹೇಳ್ಕೊಂಡು ನಮ್ಮ ಕಾಲ ಹಾಕೊಂಡು ಜನಕ್ಕೆಲ್ಲ ನೋಡು ಹಂಗೆ ನಮ್ಮ ಜಗಜೀವನ್ ರಾಮ್ ಕಾರ್ಯಕ್ರಮ ಇದಕ್ಕೊಂದು ಉಸ್ತುವಾರಿ ಇತ್ತು. ಕಾರ್ಯಕ್ರಮ ರದ್ದು ಮಾಡಿ ಬೇಡ ನಮ್ಗೆ
ಇದು ಒಳ್ಳೆ ಚೆನ್ನಾಗಿತ್ತು. ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮೋದಿ ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ರವಿ ಸಾಹೇಬರು ಅಧ್ಯಕ್ಷ ಚಿಂತಾಮಣಿ ಮದನಪಲ್ಲಿ ರಸ್ತೆಯ ಮುನುಗನಹಳ್ಳಿ ಗೇಟ್ ಬಳಿ ದ್ವಿಚಕ್ರ ವಾಹನಕ್ಕೆ ಕಾರು ಡಿಕ್ಕಿ ಹೊಡೆದು ಸಂಭವಿಸಿದ ಅಪಘಾತದಲ್ಲಿ ಬೈಕ್ನಲ್ಲಿದ್ದ ಮೂವರು ಗಾಯಗೊಂಡಿದ್ದಾರೆ. ತಾಲೂಕಿನ ಕಾವಲುಗಾನಹಳ್ಳಿಯ ಮನೋಜ್, ಪದ್ಮ, ತೇಜಸ್ವಿನಿ ಗಾಯಾಳುಗಳು. ಪತಿ ಪತ್ನಿ ಹಾಗೂ ಮಕ್ಕಳು ಬೈಕ್ನಲ್ಲಿ ಕಾವಲುಗಾನಹಳ್ಳಿಯಿಂದ ಶ್ರೀನಿವಾಸಪುರದ ಕಡೆಗೆ ಹೋಗುತ್ತಿದ್ದರು. ಬೆಂಗಳೂರಿನಿಂದ ಕದಿರಿಗೆ ಹೋಗುತ್ತಿದ್ದ ಕಾರು ಹಿಂಬದಿಯಿಂದ ಅತಿ ವೇಗ ಮತ್ತು ಅಜಾಗರೂಕತೆಯ ಚಾಲನೆಯಿಂದ ಬಂದ ಕಾರು ಮುನುಗನಹಳ್ಳಿ ಗೇಟ್ ಬಳಿ ಡಿಕ್ಕಿ ಹೊಡೆದಿದೆ. ಕಾರು ಮತ್ತು ಬೈಕ್ ಜಖಂಗೊಂಡಿವೆ. ಬೈಕ್ ಮೇಲಿದ್ದವರು ಕೆಳಗೆ ಬಿದ್ದು ಗಾಯಗೊಂಡಿದ್ದಾರೆ. ಕೂಡಲೇ 112 ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಗಾಯಾಳುಗಳನ್ನು ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆಸ್ಪತ್ರೆಯ ವೈದ್ಯರು ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಗ್ರಾಮಾಂತರ ಠಾಣಾ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸರ್ಕಾರಿ ಶಾಲೆಯ ದಾಖಲಾತಿಗಾಗಿ ಶಿಕ್ಷಕಿ ರೇಖಾ ಅವಿರತವಾಗಿ ಶ್ರಮಪಟ್ಟಿದ್ದಾರೆಂದು ರಾಮಸಂದ್ರ ಗ್ರಾಮದ ಮುಖಂಡ ಪ್ರತಾಪ್ ತಿಳಿಸಿದ್ದಾರೆ. ಕೋಲಾರ ತಾಲೂಕಿನ ಉತ್ತೂರು ಹೋಬಳಿಯ ರಾಮಸಂದ್ರ ಗ್ರಾಮದ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಎಸ್ ರೇಖಾರವರಿಗೆ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭವನ್ನು ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಹೊಲ್ಲಂಬಳ್ಳಿ, ಅಗ್ನಿಹಳ್ಳಿ, ಕುರುಬರಹಳ್ಳಿ, ರಾಮಸಂದ್ರ ಗ್ರಾಮ ಸೇರಿದಂತೆ ಸುಮಾರು 31 ವರ್ಷಗಳ ಕಾಲ ಶಿಕ್ಷಕಿಯಾಗಿ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ಇದೀಗ ನಿವೃತ್ತಿ ಹೊಂದಿದ್ದಾರೆ. ರಾಮಸಂದ್ರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದು ದಾಖಲಾತಿ ಹೆಚ್ಚಳಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ. ಶಾಲಾ ಮುಖ್ಯ ಶಿಕ್ಷಕರು, ಸಿಬ್ಬಂದಿ ವರ್ಗ, ಎಸ್ಡಿಎಂಸಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಶಿಕ್ಷಕಿ ರೇಖಾರವರಿಗೆ ಸನ್ಮಾನ ಮಾಡಿ ಬೀಳ್ಕೊಡುಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಹಳೆ ವಿದ್ಯಾರ್ಥಿ ಹಾಗೂ ಗ್ರಾಮದ ಹಿರಿಯ ಮುಖಂಡ ಆರ್ಎಂ ಪ್ರತಾಪ್, 31 ವರ್ಷಗಳ ಕಾಲ ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದು ರಾಮಸಂದ್ರ ಗ್ರಾಮದಲ್ಲಿಯೇ 10 ವರ್ಷಗಳಿಂದ ಕೆಲಸ ಮಾಡಿದ್ದಾರೆ. ಮಕ್ಕಳ ದಾಖಲಾತಿ ಹೆಚ್ಚಿಸುವಲ್ಲಿ ತುಂಬಾ ಶ್ರಮ ಪಟ್ಟಿದ್ದಾರೆ. ಸೌಮ್ಯ ಸ್ವಭಾವದವರಾಗಿದ್ದು ಮಕ್ಕಳಿಗೆ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ನೀಡಿದ್ದಾರೆ. ಸಮಯ ಪ್ರಜ್ಞೆಯನ್ನ ಇವರನ್ನ ನೋಡಿ ನಾವು ಕಲಿಯಬೇಕಿದೆ. ಮಕ್ಕಳ ಕಲಿಕೆಗಾಗಿ ತುಂಬಾ ಶ್ರಮ ಪಟ್ಟಿದ್ದಾರೆ. ಈಗ ನಿವೃತ್ತಿಯಾಗುತ್ತಿರುವುದು ತುಂಬಾ ಬೇಸರ ಆಗುತ್ತಿದೆ ಎಂದರು. ಯಾರು ಕೂಡ ಬೇರೆಯವರು ಅಂತ ಯಾರು ಕೂಡ ಭಾವಿಸಿಲ್ಲ. ನಮ್ಮ ಗ್ರಾಮದವರೇ, ನಮ್ಮ ಊರಿನ ಮಗಳು ಅಂತ ನಮ್ಮೂರಲ್ಲೆಲ್ಲ ಭಾವಿಸಿ ಇವತ್ತು ಅವರು ನಿವೃತ್ತಿ ಹೊಂದ್ತಾ ಇರೋದು ನಮ್ಗೆಲ್ಲ ವಿಷಾದ, ಒಂಥರ ಬೇಸರನೂ ಆಗ್ತದೆ, ಖುಷಿನೂ ಆಗ್ತಾ ಇದೆ. ಆದ್ರಿಂದ ಅವ್ರ ಸೇವೆ ಇನ್ನ ನಮ್ಮೂರಿಗೆ ಬೇಕು. ಆ ಒಂದು ಇದರಲ್ಲಿ ಮೇಡಮ್ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀವಿ, ಏನಾದರೂ ಸಮಯ ಸಿಕ್ಕಿದ್ರೆ ವಾರಕ್ಕೊಂದಿನ 2 ದಿನ ಬಂದು ಮಕ್ಕಳಿಗೆ ನಿಮ್ಮ ಒಂದು ಅನುಭವ ಮತ್ತು ಅವರಿಗೆ ಒಂದು ಶಿಕ್ಷಣ ಕೊಡಬೇಕು ಅಂತ ಊರಿನ ಪರವಾಗಿ ಎಲ್ಲರೂ ಕೂಡ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಮೇಡಮ್ ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಆಯುಷ್ಯ, ಆರೋಗ್ಯ ಎಲ್ಲ ಕೊಡಲಿ, ದೇವ್ರು ಕೊಡಲಿ ಅಂತ ಪ್ರಾರ್ಥಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಿವೃತ್ತ ಶಿಕ್ಷಕಿ ಎಸ್ ರೇಖಾ ಮಾತನಾಡಿ, ನಾವು ಹೇಗೆ ಮಕ್ಕಳ ಜೊತೆ ಇರ್ತೇವೋ ಹಾಗೆ ನಮಗೆ ಊರು ಸಹ ಸಹಕಾರ ಕೊಡುತ್ತೆ. ನನಗೆ ನಿವೃತ್ತಿಯಾಗಿರುವುದರಿಂದ ದುಃಖ ಆಗುತ್ತಿಲ್ಲ, ಬದಲಿಗೆ ಆತ್ಮತೃಪ್ತಿ ಇದೆ. ನನಗೆ ದಾರಿ ತೋರಿಸಿಕೊಟ್ಟ ಗುರುಗಳ ಮಾರ್ಗದರ್ಶನದಲ್ಲಿ ನಾನು ನಡೆದಿದ್ದೇನೆ. ನಮ್ಮ ಶಾಲೆಯ ಮಕ್ಕಳು ಸಹ ಒಳ್ಳೆಯ ದಾರಿಯಲ್ಲಿ ನಡೆದು ಒಳ್ಳೆ ಉದ್ಯೋಗಗಳನ್ನು ಪಡೆಯಲಿ ಎಂದು ಹಾರೈಸಿದರು. ಇದೇ ವೇಳೆ ಶಾಲಾ ಮಕ್ಕಳಿಗೆ ಬ್ಯಾಗ್ ಮತ್ತು ವಾಟರ್ ಬಾಟಲ್ಗಳನ್ನು ಗಿಫ್ಟ್ ಆಗಿ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರವೀಂದ್ರ, ವನಜಾಕ್ಷಿ, ಎಸ್ಡಿಎಂಸಿ ಅಧ್ಯಕ್ಷರು ಶಿವಪ್ಪ, ಉಪಾಧ್ಯಕ್ಷ ವೆಂಕಟೇಶ್, ಪ್ರವೀಣ್, ಮಂಜುನಾಥ್, ಯುವರಾಜ್, ಹಿರಿಯರಾದ ನಾರಾಯಣ ಶೆಟ್ಟಿ, ಶಿವಣ್ಣ, ಮುಖ್ಯ ಶಿಕ್ಷಕರು ಶ್ರೀನಿವಾಸ್, ಪಿಡಿಒ ಉತ್ತೂರು ಗ್ರಾಮ ಪಂಚಾಯಿತಿ, ಪಿಡಿಒ ಲಕ್ಷ್ಮಿ ಸೇರಿದಂತೆ ರಾಮಸಂದ್ರ ಗ್ರಾಮಸ್ಥರು ಭಾಗಿಯಾಗಿದ್ದರು. ನಾನು ಎಲ್ಲ ಟೀಚರ್ಸ್ ಹೇಳ್ತಾರೆ ಆ ಊರ್ ಚೆನ್ನಾಗಿಲ್ಲ, ಈ ಊರ್ ಚೆನ್ನಾಗಿಲ್ಲ, ಇವ್ರು ಅಯ್ಯೋ ಆ ಊರ ಈ ಊರ ಅಂತ. ನಾನು ಫಸ್ಟ್ ಹೇಳೋದೇನಂದ್ರೆ, ಯಾವತ್ತೂ ಕೂಡ ಯಾವ ಊರನ್ನು ನಾವು ದೂಷಿಸಕ್ಕೆ ಹೋಗ್ಬಾರ್ದು. ನಾವು ಊರಲ್ಲಿ ಹೇಗಿರ್ತೀವೋ ಆ ಊರು ನಮ್ಗಾಗಿರುತ್ತೆ. ಅದು ಒಂದು ನನ್ನ ಮುಖ್ಯ ಇದೆ. ಎಲ್ಲರಿಗೂ ಹೇಳ್ತೀನಿ, ಯಾವತ್ತೂ ಕೂಡ ಊರವ್ರನ್ನ ನಾವು ಇದ್ ಮಾಡ್ಬಾರ್ದು. ನಂಗೆ ಈಗ್ಲೂ ಕೂಡ ಊರಲ್ಲಿ ಕೇಳಿಬೇಕಾದ್ರೆ ಎಷ್ಟು ಜನ ಗೊತ್ತಿದ್ದಾರೆ ಅಂತ.
ಇಲ್ಲಿ ಹೇಳ್ಬೇಕು ಅಂತಂದ್ರೆ ಈ ಹುಡುಗರಷ್ಟೇ ನನಗೆ ತುಂಬಾ ಕ್ಲೋಸ್ ಆಗಿರೋದು. ದೊಡ್ಡವ್ರನ್ನೆಲ್ಲ ನಾವ್ ಇನ್ನ ಅಷ್ಟು ಪರಿಚಯ ಕೂಡ ಮಾಡ್ಕೊಂಡಿಲ್ಲ. ಆದ್ರೂ ಕೂಡ ಯಾವ್ದೇ ಊರಾಗ್ಲಿ ಅಷ್ಟಿತ್ತು. ನನಗೆ ರಾಮಚಂದ್ರ ಇವಾಗಲ್ಲ, ಫಸ್ಟ್ ಇಂದ ನಂಗೆ ಏನೋ ಅಭಿಮಾನ ಇಲ್ಲಿ. ನಾನು ಹತ್ತಳ್ಳಿಯಿಂದ ಒಂದ್ 3 ತಿಂಗಳು ಬಂದು ಫಸ್ಟ್ ಡಿಪ್ರೆಷನ್ ಇಲ್ಲ ಇಲ್ಲಿ. ಅವಾಗಿಂದ ನನ್ಗೆ ಇವ್ರ ಮೇಲೆ ಅಭಿಮಾನ. ನಂಗೆ ಋಣ ಇದೆಯೋ ಏನೋ, ಇಲ್ಲೇ ಕಡೆ ಸರ್ವಿಸ್ ಮುಗಿಸ್ಬೇಕು ಅಂತ. ಕೊನೆಯದಾಗಿನೂ ಕೂಡ ನನಗೆ ಶಿಫ್ಟಿಂಗ್ ಅಲ್ಲಿ ಬಂದಾಗ ಈ ರಾಮಚಂದ್ರ ಪ್ಲೇಸೇ ಸಿಕ್ಕಿದೆ. ಇಲ್ಲೇ ನಿವೃತ್ತಿ ಹೊಂದಿದ್ದೀನಿ. ನಿಜವಾಗ್ಲೂ ಕೂಡ ನನ್ಗೆ ದುಃಖ ಅಂತೂ ಆಗ್ತಾ ಇಲ್ಲ, ಆತ್ಮ ತೃಪ್ತಿಯಾಗಿದೆ. ಊರವರು ನನಗೆ ಇಲ್ಲಿ ಕೊಡುವಷ್ಟು ಗೌರವ ಎಲ್ಲ ಊರಲ್ಲೂ ಕೊಟ್ಟಿದ್ದಾರೆ. ಆದ್ರೂ ಕೂಡ ಯಾರೇ ಆಗ್ಲಿ ಬಿಡು, ಒಂದು ಫೋನ್ ಮಾಡಿದ್ದೀನಿ ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ನಮ್ಗೆ ಅಷ್ಟೊಂದು ಗೌರವ ಕೊಟ್ಟು ಅಷ್ಟೊಂದು ಅದೇ ನೋಡಿ. ಇವತ್ತು ಇಲ್ಲಿರೋದಕ್ಕೆ ನೋಡಿ, ಯಾರು ನಾನು ಕರೆದ್ನೋ ಬಿಟ್ನೋ ಅವರೇ ಎಲ್ಲಾನು ರೆಡಿ ಮಾಡ್ಕೊಂಡು ಒಬ್ಬೊಬ್ಬರು ಬಂದಿದ್ದಾರೆ. ಆದ್ರಿಂದ ಇಲ್ಲಿರುವಂತ ಎಲ್ಲ ಊರಿನ ಗ್ರಾಮಸ್ಥರಿಗೂ, ನಮ್ಮ ಹಳೆ ಓಲ್ಡ್ ಸ್ಟೂಡೆಂಟ್ಸ್ಗೂ ಹಾಗೂ ನಮ್ಮ ಒಂದು ಶಿಕ್ಷಕರು, ಮುಖ್ಯ ಶಿಕ್ಷಕರಿಗೂ ಅಷ್ಟೇ ನಾನು ಹೇಳ್ಬೇಕೀಗ. ನಾಗರಾಜ್ ಮಾಸ್ಟರ್ ಇದ್ರು ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ರು, ನಾಗರಾಜ್ ಮಾಸ್ಟರ್, ಶ್ರೀನಿವಾಸ್ ಮಾಸ್ಟರ್, ಅವರು ಅಷ್ಟೇ. ನಾಗರಾಜ್ ಮಾಸ್ಟರ್ ಅತ್ತೆ ಬರ್ತೀನಿ ಅಂತ ಆಫೀಸ್ ಹತ್ರನೇ ಬಂದು ಕರ್ಕೊಂಡಿದ್ರು, ಯಾರು ಬರ್ತಾರೋ ಅಂತ. ನನ್ನನ್ನ ಆಧರಿಸಿ ಕರ್ಕೊಂಡ್ಬರಕ್ ಅಷ್ಟು ಜನ ಕಾದ್ಕೊಂಡಿದ್ದಾರೆ ಅಂತ ಅದು ನನಗೆ ಗೊತ್ತಿಲ್ಲ. ಶ್ರೀನಿವಾಸ್ ಮಾಸ್ಟರ್ ಅಷ್ಟೇ, ಚಿಕ್ಕವರಾದ್ರೂ ಅವ್ರಿಗೆ ನಾನು ಏನೇ ಹೇಳಿ ಅವ್ರು ನನಗೆ ಮೇಡಮ್ ನೀವು ಮಾಡಿ ಮೇಡಮ್ ಅಂತ. ಆದ್ರೂ ಎಷ್ಟೋ ಸಲ ಅವ್ರಿಗೆ ಏನಾದ್ರೂ ಕೋಪದಲ್ಲಿ ಹೊರಟಾಗಿ ಮಾತಾಡಿದ್ರೆ ಅದಕ್ಕೆ ಕ್ಷಮೆ ಇರ್ಲಿ. ಅದೇ ತರ ಹುಡುಗರು ಅಷ್ಟೇ ನನಗೆ ನನ್ನ ಮಕ್ಕಳಂಗವ್ರು. ಯಾರಿಗೇನೇ ಫೋನ್ ಮಾಡಿದ ತಕ್ಷಣ ಆಯ್ತು ಮೇಡಮ್ ಬಂದೆ ಮೇಡಮ್ ಅಂತ ಹೇಳ್ಬಿಟ್ಟು ಹೇಳಿದ್ದಷ್ಟೇ. ನನಗೆ ಈ ತರ ಇಷ್ಟ ಇದಿಲ್ಲ. ನಂಗೆ ಒಂದು ಆಸೆ ಏನಂದ್ರೆ ಊರವರೆಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕು, ಕಡೆಯಲ್ಲಿ ಊರಿನವರೆಲ್ಲ ಊಟ ಮಾಡ್ಬೇಕು, ಮಕ್ಕಳು ಊಟ ಮಾಡ್ಬೇಕು, ಮಕ್ಕಳು ಖುಷಿಯಿಂದ ಇರ್ಬೇಕು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೋಲಾರ ನಗರದ ಮಹಿಳಾ ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳಿಂದ ಸ್ವಚ್ಛತಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಕಳೆದ 1 ವಾರದಿಂದ ವಿದ್ಯಾರ್ಥಿನಿಯರು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದಾರೆ. 100ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಏಪ್ರಿಲ್ 2ರಂದು ಸೂಲೂರು ಗ್ರಾಮಕ್ಕೆ ಬಂದಿದ್ದು, ಸೂಲೂರು ಸುತ್ತಮುತ್ತ ಗ್ರಾಮಗಳಾದ ನಾಗಲಾಪುರ, ಪೆನ್ಶೆಟ್ಟಿಹಳ್ಳಿ ಸೇರಿದಂತೆ ಮುಂತಾದ ಗ್ರಾಮಗಳಲ್ಲಿ ದೇವಸ್ಥಾನ, ಕಲ್ಯಾಣಿ ಮತ್ತು ಪ್ರಮುಖ ಬೀದಿಗಳು ಸೇರಿದಂತೆ ಹಲವು ಭಾಗಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ಈ ವೇಳೆ ಎನ್ಎಸ್ಎಸ್ ಕೋಆರ್ಡಿನೇಟರ್ ರಾಮಾಂಜನಿ ಮಾತನಾಡಿ, ಸರ್ಕಾರಿ ಮಹಿಳಾ ಕಾಲೇಜಿನ ಸುಮಾರು 100ಕ್ಕೂ ಹೆಚ್ಚು ಎನ್ಎಸ್ಎಸ್ ವಿದ್ಯಾರ್ಥಿನಿಯರು ಶ್ರಮದಾನ ನಡೆಸುತ್ತಿದ್ದಾರೆ. ಏಪ್ರಿಲ್ 2ರಂದು ಸೂಲೂರು ಗ್ರಾಮ ಪಂಚಾಯಿತಿಗೆ ಬಂದಿದ್ದು, ಏಪ್ರಿಲ್ 7ರವರೆಗೆ ಸ್ವಚ್ಛತಾ ಕಾರ್ಯದಲ್ಲಿ ವಿದ್ಯಾರ್ಥಿನಿಯರು ತೊಡಗಿರಲಿದ್ದಾರೆ. ಏಪ್ರಿಲ್ 8ರಂದು ಸೂಲೂರು ಪ್ರೌಢಶಾಲೆಯ ಆವರಣದಲ್ಲಿ ಸಮಾರೋಪ ಸಮಾರಂಭವಿದ್ದು, ಅಂದು ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು. ಕೋಲಾರ ಮಹಿಳಾ ಕಾಲೇಜಿನ NSS ಘಟಕದವರು ಬಂದು ಸುಮಾರು 2ನೇ ತಾರೀಕಿಂದ ಸೂಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಶ್ರಮದಾನ ಮಾಡ್ತಾಯಿದ್ದಾರೆ ಮತ್ತು ಕ್ಲೀನಿಂಗ್ಸು ಮಾಡ್ತಾಯಿದ್ದಾರೆ. ಹಂಗಾಗಿ ಫಸ್ಟು ಸೂಲೂರು ಸರ್ಕಾರಿ ಪ್ರೌಢಶಾಲೆ ಸರೌಂಡಿಂಗಲ್ಲೆಲ್ಲ ಕ್ಲೀನ್ ಮಾಡಿದರು. ಅಲ್ಲೊಂದು ಅಂಬೇಡ್ಕರ್ ಸಮುದಾಯ ಭವನ ಇತ್ತು, ಅಲ್ಲೆಲ್ಲ ಕ್ಲೀನ್ ಮಾಡಿದರು. 2ನೇ ದಿವಸ ಸೂಲೂರು ಗ್ರಾಮದಲ್ಲಿ ಕ್ಲೀನ್ ಎಲ್ಲ ಏನೋ ದೇವಸ್ಥಾನ, ಸ್ಕೂಲು, ಇದು ಏನೋ ಡೈರಿ ಮತ್ತು ಬೀದಿಗಳಲ್ಲಿ, ಮುಖ್ಯ ರಸ್ತೆಗಳಲ್ಲಿ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿತ್ತು. ಮತ್ತು 2ನೇ ದಿವಸ ಬಂದು ಭಾನುವಾರ ನಾಗಲಾಪುರ ಮಠದ ಸರೌಂಡಿಂಗಲ್ಲಿ ಅದೆಲ್ಲ ಒಂದು ಸ್ವಚ್ಛತೆ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಪೆಂಶೆಟ್ನಲ್ಲಿ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ನಮ್ಮ ಗ್ರಾಮಕ್ಕೆ ಬಂದು ಇವತ್ತು ಒಂದು ಕಲ್ಯಾಣಿನ ಕ್ಲೀನ್ ಮಾಡಿದ್ದಾರೆ. ತುಂಬ ಹಾಳಾಗಿತ್ತು ಕಲ್ಯಾಣಿ, ಅದನ್ನ ಕ್ಲೀನ್ ಮಾಡಿದ್ದಾರೆ. ಮತ್ತು ಈ 2 ದೇವಸ್ಥಾನಗಳ ಹತ್ರ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಎಲ್ಲನೂ. ಮತ್ತು ವಾಟರ್ ಫಿಲ್ಟ್ರ್, ಕುಡಿಯೋ ನೀರಿನ ಘಟಕದ ಹತ್ರ ಕ್ಲೀನ್ ಮಾಡಿದ್ದಾರೆ. ಮತ್ತು ಸ್ಕೂಲ್ ಹತ್ರ ಎಲ್ಲ ಕ್ಲೀನ್ ಮಾಡಿ ತುಂಬ ಒಂದು ಒಳ್ಳೆಯ ಕೆಲಸನ ಹೆಣ್ಮಕ್ಳು ಮಾಡ್ತಾಯಿದ್ದಾರೆ. ಎಲ್ಲ ಶ್ರದ್ಧೆಯಿಂದ ಮಾಡ್ತಾಯಿದ್ದಾರೆ. ಅದಕ್ಕೆ ಅವ್ರ ಜೊತೆ ಕೋಆರ್ಡಿನೇಟರ್ಸ್ ನಮ್ಮ NSS ಘಟಕದ ಇವರು ರಾಮಾಂಜಿ ಸಾರು ಮತ್ತು ಅವ್ರ ಇಡೀ ತಂಡ ಅವ್ರ ಜೊತೆ 1 ವಾರದಿಂದ ಕೂಡ ಇಲ್ಲೇ ಇದ್ದು ಎಲ್ಲ ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ. ಮಕ್ಕಳಿಗೆ ಒಳ್ಳೆಯ ಅನುಭವ ಕೊಡ್ತಾ ಇದ್ದಾರೆ ಈ ಹಳ್ಳಿಗಳಲ್ಲಿ ಬಂದು. ಇನ್ನೂ ಮುಂದೆ ಕೂಡ ಈ ಥರದ್ದು NSS ಘಟಕ ಕ್ಯಾಂಪ್ಗಳು ಹಳ್ಳಿಗಳಲ್ಲಿ ಜಾಸ್ತಿ ಆಗಬೇಕು. ಎಲ್ಲ ಕಡೆ ಈ ಥರ ಕೆಲಸಗಳು ಮಾಡೋದ್ರ ಮುಖಾಂತರ ಮಕ್ಕಳಿಗೂ ಕೂಡ ಒಂದು
ಅರಿವು ಮೂಡಿಸ್ಬೇಕು, ಅವ್ರ ಕೈಲಿ ಶ್ರಮದಾನ ಮಾಡಿಸ್ಬೇಕು, ಮತ್ತು ಅವ್ರಿಗೆ ಒಳ್ಳೆ ಒಂದು ಸೋಷಿಯಲ್ ಸರ್ವಿಸ್ ಮಾಡೋ ಅಂಥ ಒಂದು ಮನೋಭಾವನೆ ಅವ್ರ ಮೈಂಡಲ್ಲಿ ತುಂಬಬೇಕು ಅಂತೇಳಿ ನಾನು ಆ NSS ಘಟಕದ ಎಲ್ಲ ಪ್ರಮುಖರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ನಮ್ಮ ಗ್ರಾಮಕ್ಕೆ ಬಂದು ಮಾಡಿದ್ದಕ್ಕೆ ನಾನು ವುಮೆನ್ಸ್ ಕಾಲೇಜ್ನ NSS ಎಲ್ಲ ತಂಡಕ್ಕೆ ನಮ್ಮ ಗ್ರಾಮದ ಪರವಾಗಿ ನಾನು ಅವರಿಗೆ ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ವೇಳೆ ವಿದ್ಯಾರ್ಥಿನಿಯೊಬ್ಬರು ಮಾತನಾಡಿ, ಕಳೆದ 6 ದಿನಗಳಿಂದ ನಾವು ಸೂಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಸ್ವಚ್ಛತಾ ಕಾರ್ಯ ಮಾಡುತ್ತಿದ್ದೇವೆ. ನಮಗೆ ಗ್ರಾಮಸ್ಥರು ಮತ್ತು ಪಂಚಾಯಿತಿ ಅಧಿಕಾರಿಗಳು ತುಂಬಾ ಸಹಕಾರ ಕೊಟ್ಟಿದ್ದಾರೆ. NSS ಶಿಬಿರದಿಂದ ನಮಗೆ ತುಂಬಾ ಅನುಕೂಲವಾಗಿದೆ ಎಂದು ತಿಳಿಸಿದರು. ನಾವು ಸರ್ಕಾರಿ ಮಹಿಳಾ ಕಾಲೇಜು ಕೋಲಾರ ವತಿಯಿಂದ ಬಂದಿದ್ದು NSS ಕ್ಯಾಂಪ್ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಇವತ್ತು ಪೆಂಶೆಟ್ನಲ್ಲಿ ಗ್ರಾಮದಲ್ಲಿ ಕಲ್ಯಾಣಿ ಸ್ವಚ್ಛತೆಗಾಗಿ ಬಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ನೀಟಾಗಿ ಮಾಡಿದ್ದೀವಿ, ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ ಅಂತ. ಇದು 6ನೇ ದಿನ ಆಗಿದ್ದು, ಶಿಕ್ಷಕರು ಮತ್ತು ಗ್ರಾಮಸ್ಥರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಇದ್ರ ವತಿಯಾಗಿ ನಾವು ತಿಳಿಸೋದೇನೆಂದರೆ, ಸಹಾಯ ಆದಷ್ಟು ಮಾಡಿ, ನಮ್ಮ ಕಡೆಯಿಂದ ಆದಷ್ಟು ಸಹಾಯ ಮಾಡಿದ್ದೀರಿ, ಬೇರೆಯವರು ಸಹಾಯ ಮಾಡಲಿ ಅನ್ನೋ ಸೂಚನೆಯನ್ನು ಎಲ್ಲರಿಗೂ ಕೊಡ್ತಾರೆ. ಥ್ಯಾಂಕ್ ಯು. ಸರ್ಕಾರಿ ಮಹಿಳಾ ಕಾಲೇಜಿನ NSS ವಿದ್ಯಾರ್ಥಿಗಳು ಸೂಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳು, ನಾಗಲಾಪುರ ಮಠ ಸುತ್ತಮುತ್ತ, ಹಾಲಿನ ಡೈರಿ, ನಗರದ ಪ್ರಮುಖ ರಸ್ತೆಗಳು, ದೇವಸ್ಥಾನಗಳ ಸುತ್ತಮುತ್ತ ಸ್ವಚ್ಛತಾ ಕಾರ್ಯ ಮಾಡಿದ್ದಾರೆ. 100ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಸೂಲೂರು ಪ್ರೌಢಶಾಲೆಯಲ್ಲಿ ತಂಗಲು ವ್ಯವಸ್ಥೆ ಮಾಡಲಾಗಿದೆ. ವಿದ್ಯಾರ್ಥಿನಿಯರು ಬೆಳಗ್ಗೆ ಶ್ರಮದಾನ ಮಾಡಿ ಮಧ್ಯಾಹ್ನ ಉಪನ್ಯಾಸ ಹಾಗೂ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಾಮಾಜಿಕ ಅರಿವು ಮೂಡಿಸುವ ಬೀದಿ ನಾಟಕಗಳನ್ನು ಆಡುವ ಮುಖಾಂತರ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿಯೂ NSS ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಹಳ್ಳಿಗಳಲ್ಲಿ ಆಯೋಜನೆ ಮಾಡಬೇಕು ಎಂದು ಸೂಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ತಿಳಿಸಿದರು. ಜೊತೆಗೆ ನನ್ನ ಇಬ್ಬರು ಸಹೋದ್ಯೋಗಿಗಳು ಅನುಷಾ ಮೇಡಮು, ನಿಖಿಲ್ ಅಂತ 3 ಯೂನಿಟಿಂದ ನಾವು ಸುಮಾರು 100-120 ಮಕ್ಕಳನ್ನು ಕರ್ಕೊಂಡು ಮಹಿಳಾ ಕಾಲೇಜಿನಿಂದ ಬಂದಿದ್ದೀವಿ. ಸುಮಾರು 4-5 ದಿವಸಗಳಿಂದ ಈ ಸುತ್ತಮುತ್ತಲಿನ ಗ್ರಾಮಗಳನ್ನು ಸ್ವಚ್ಛತೆ ಮಾಡ್ತಾ ಇದ್ದೀವಿ. ಇವತ್ತು ತುಂಬ ಮುಖ್ಯವಾಗಿ ಕಲ್ಯಾಣಿಯನ್ನು ಸ್ವಚ್ಛತೆಗೊಳಿಸುವಂಥ ಕಾರ್ಯವನ್ನು ನಮ್ಮ ಹೆಣ್ಣು ಮಕ್ಕಳು ಮಾಡಿದ್ದಾರೆ. ಇವತ್ತು ಬಿಸಿಲಾದ್ರೂ ಏನಾದರೂ ಮಾಡಿ ಕಲ್ಯಾಣಿಯನ್ನು ಸ್ವಚ್ಛತೆಯನ್ನು ಪೂರ್ಣಗೊಳಿಸೇ ಹೋಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಮಕ್ಕಳು ಇವತ್ತು ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಿದ್ದಾರೆ. ಅದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಅವರು ಬೆಳಗ್ಗೆಯಿಂದ ನಮ್ಮ ಜೊತೆಯಲ್ಲಿದ್ದು ಅವರಿಗೆ ತುಂಬ ಸಹಾಯ ಮಾಡಿದ್ದಾರೆ. ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲಗಳನ್ನು ಅವ್ರು ಮಾಡಿಕೊಟ್ಟಿದ್ದಾರೆ. ನಾನು ಗ್ರಾಮಸ್ಥರನ್ನು ಕೇಳೋವಂಥದ್ದಿಷ್ಟೇ, ನಾವೇನೋ ಇವತ್ತು ಕ್ಲೀನ್ ಮಾಡಿಬಿಟ್ಟು ಹೋಗ್ತೀವಿ, ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಅದು ಮತ್ತೆ ಆಗೋದು ಬೇಡ. ಒಂಚೂರು ಅದನ್ನು ನೀವೊಂದು ಸ್ವಲ್ಪ ಕಸ ಆಗೋದನ್ನು ನಿಲ್ಲಿಸಿ, ವರ್ಷಕ್ಕೆ 1 ಸಲ 2 ಸಲ ಅದನ್ನು ಸ್ವಚ್ಛಗೊಳಿಸ್ಕೊಂಡ್ರೆ ನಾವು ಇಲ್ಲಿ ಬಂದು ಅದನ್ನು ಕ್ಲೀನ್ ಮಾಡಿದ್ದಕ್ಕೂ ಒಂದು ರೀತಿ ಸಾರ್ಥಕತೆ ಅಂತಕ್ಕಂಥದ್ದು ಬರುತ್ತೆ. ನನ್ನ ಗ್ರಾಮಸ್ಥರಲ್ಲಿ ಇನ್ನೊಂದು ಮನವಿ ಏನಪ್ಪ ಅಂತಂದರೆ, ಶ್ರಮದಾನ ಅಂತಕ್ಕಂಥದ್ದು ನಮ್ಮ ಮುಖ್ಯವಾಗಿರ್ತಕ್ಕಂಥ ಕೆಲಸ ಏನಲ್ಲ, ನಮ್ಮ ಕ್ಯಾಂಪಿನ ಒಂದು ಭಾಗ ಅಷ್ಟೇ ಶ್ರಮದಾನ ಅಂತಕ್ಕಂಥದ್ದು. ನಿಮ್ಮ ಮನೆಗಳ ಹತ್ರ ಬಂದಂಥ ಸಂದರ್ಭದಲ್ಲಿ ನಿಮಗೆ ಒಂದು ಅವೇರ್ನೆಸ್ಸನ್ನು ಮೂಡಿಸೋದಕ್ಕೆ, ಅರಿವನ್ನು ಮೂಡಿಸೋದಕ್ಕೆ ನಮ್ಮ ಮಕ್ಕಳು ಬರ್ತಾರೆ. ಯಾರೋ ಎಲ್ಲಿಂದನೋ ಬಂದುಬಿಟ್ಟು ನಮ್ಮ ಚರಂಡಿಗಳನ್ನು ಕ್ಲೀನ್ ಮಾಡ್ತಾರೆ ಹೋಗ್ತಾರೆ ಅನ್ನುವಂಥ ಭಾವನೆಯನ್ನು ಬಿಟ್ಬಿಟ್ಟು ನಿಮ್ಮ ಮನೆ ಸುತ್ತಮುತ್ತ ಇರತಕ್ಕಂಥ ಒಂದು ವಾತಾವರಣವನ್ನು ಶುಚಿಯಾಗಿಟ್ಟುಕೊಂಡ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ಜೊತೆಗೆ ಮಾನಸಿಕವಾಗಿ ನೀವು ಸದೃಢರಾಗಿರ್ತೀರ. ಹಾಗಾಗಿ ಎಲ್ಲ ಗ್ರಾಮಸ್ಥರು ನಮಗೆ ಸುಮಾರು 1 ವಾರದಿಂದ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಕಾಲೇಜಿಂದ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಮಕ್ಕಳಂತೂ ತುಂಬ ಉತ್ಸಾಹದಿಂದ ಇನ್ನೂ 6ನೇ ದಿನ ಆದ್ರೂ ಅವ್ರ ಮುಖದಲ್ಲಿ ಸ್ವಲ್ಪ ನಗು ಅಂತಕ್ಕಂಥದ್ದಿದೆ. ಒಟ್ಟಾರೆಯಾಗಿ ನಾವು ಇವತ್ತು ಕ್ಯಾಂಪನ್ನು ಇನ್ನೊಂದು 2 ದಿನದಲ್ಲಿ ಯಶಸ್ವಿಯಾಗಿ ಮುಗಿಸ್ಕೊಂಡು ಹೋಗ್ತೀವಿ. ಈ ಒಂದು ಪೆಂಶೆಟ್ಟಹಳ್ಳಿ ಗ್ರಾಮಕ್ಕೆ ಬಂದು ನಮಗೆ ಶ್ರಮದಾನ ಮಾಡೋದಕ್ಕೆ, ಇಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗ್ರಾಮಸ್ಥರ ಸಹಕಾರಕ್ಕಾಗಿ ನಾನು ಮಹಿಳಾ ಕಾಲೇಜಿನ ವತಿಯಿಂದ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ಬೈಕ್ನಲ್ಲಿ ತೆರಳುತ್ತಿದ್ದ ಹಿಂದೂ ದಂಪತಿ ಮೇಲೆ ಯುವಕರ ಗುಂಪೊಂದು ಹಲ್ಲೆ ನಡೆಸಿದ ಘಟನೆ ಉದ್ವಿಗ್ನತೆಗೆ ಕಾರಣವಾಗಿದೆ. ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಜಾತ್ರೆಯಿಂದ ವಾಪಸ್ಸಾಗುತ್ತಿದ್ದ ತಿಪಟೂರು ಮೂಲದ ದಂಪತಿ ಎಪಿಎಂಸಿ ಎದುರು ಸಾಗುತ್ತಿದ್ದಾಗ ಈ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ. ಏನು ಒಂದು ದುರ್ಘಟನೆ ಇದು! ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಒಂದು ಹೀನಾಯ ಕೃತ್ಯ. ಇದನ್ನ ಯಾರೇ ಸಾರ್ವಜನಿಕ ಜೀವನದಲ್ಲಿ ಪ್ರತಿಯೊಬ್ಬರು ಸ್ವಾಭಿಮಾನ ಇರುವಂತವರು ಬಲವಾಗಿ ಖಂಡಿಸಬೇಕು. ಅಂತಹ ಒಂದು ಬಲವಾದ ಖಂಡನೆ ಇವತ್ತು ಅರಸೀಕೆರೆ ನಗರದಲ್ಲಿ ತಮ್ಮ ಎಲ್ಲ ವ್ಯಾಪಾರ ವಹಿವಾಟುಗಳನ್ನ ವಿನಾಯಿತಿ ಮಾಡಿ ಇವತ್ತು ಇಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಸೇರಿದಿರಾ. ನಮ್ಮ ಹಿಂದೂ ಸಮಾಜದ ಒಂದು ಸ್ವಾಭಿಮಾನವನ್ನ ಉಳಿಸ್ತಕ್ಕಂತಹ ಒಂದು ಕಾರ್ಯ ಈಗ ನಡೀತಾ ಇದೆ.
ಇಲ್ಲಿ ನಾವೆಲ್ಲ ಪಕ್ಷಗಳ ಹೆಸರಿನಲ್ಲಿ, ಜಾತಿಗಳ ಹೆಸರಿನಲ್ಲಿ ಹಿಂದೂ ಸಮಾಜ ವಿಭಜನೆ ಆಗ್ಬಿಟ್ಟಿದೆ. ನಾವು ಏನು ಆಡಿದ್ದ ಆಟ ಆಡಬಹುದು ಅನ್ನೋ ರೀತಿಯಲ್ಲಿ ಇವತ್ತು ಏನು ದುಷ್ಕೃತ್ಯ ನಡೆದಿದೆ, ಇದನ್ನ ನಾವು ಬಲವಾಗಿ ಖಂಡಿಸಬೇಕು. ಬೈಕ್ ಸ್ಪೀಡ್ ವಿಚಾರಕ್ಕೆ ಆರಂಭವಾದ ಮಾತಿನ ಚಕಮಕಿ ಕೆಲವೇ ಕ್ಷಣಗಳಲ್ಲಿ ಗಲಾಟೆಗೆ ತಿರುಗಿದೆ. ಫ್ಯಾಮಿಲಿ ಜೊತೆ ಹೋಗ್ತಿದ್ಯಾ, ನಿಧಾನವಾಗಿ ಹೋಗು ಎಂಬ ಮಾತಿನಿಂದ ಉಂಟಾದ ವಾಗ್ವಾದ ತೀವ್ರಗೊಂಡು ದಂಪತಿಯ ಮೇಲೆ ಹಲ್ಲೆ ನಡೆದಿರುವ ಆರೋಪ ಕೇಳಿಬಂದಿದೆ. ನಿನ್ನೆ ಏನು ಫ್ರೆಂಡ್ಸ್ ಮುಂದೆ ನಡೆದಂತಹ ಒಂದು ಘಟನೆ ನಿಜಕ್ಕೂ ನಮಗೆ ತಕ್ಕ ಪಾಠ ಕಲಿಸಿದೆ ಅಂತ ಅನ್ಕೋಬೇಕಾಗಿದೆ. ಯಾಕೆ ಅಂದ್ರೆ ಅವನು ಎಂತನೋ ಮಾಜಿ ನಗರಸಭೆ ಅಧ್ಯಕ್ಷ ಸಮೀವುಲ್ಲಾ, ಅವನ್ ಮಗ, ಅಪ್ಪ ಹೆಂಗೋ ಮಗ ಹಂಗೆ, ಅಪ್ಪನೂ ಹುಟ್ಟು ಮೋಸ್ಗಾರ, ಮಗನೂ ಅದೇ ದಾರಿ ಹಿಡಿತಿದ್ದಾನೆ. ಈ ಒಂದು ಇಂಥ ಕೆಟ್ಟ ನೀಚ ಅವನ್ ಲಾ ಮಾಡಿದಾನಂತೆ. ಅವನ್ಗೆ ಯಾವ ಕಾಲೇಜಲ್ಲಿ ಲಾ ಸರ್ಟಿಫಿಕೇಟ್ ಕೊಟ್ಟಿದ್ಯೋ ಮೊದಲು ಆ ಕಾಲೇಜ್ ಬ್ಯಾನ್ ಮಾಡಬೇಕು. ನಾನು ಈಗಲೇ ನಾನು ಒಂದು ಮನವಿ ಮಾಡ್ತೇನೆ ಸನ್ಮಾನ್ಯ ಬಾರ್ ಕೌನ್ಸಿಲರ್ಗೆ, ಈತನನ್ನ ಏನಾದ್ರೂ ನೀವು ಲಾ ಸರ್ಟಿಫಿಕೇಟ್ ಕೊಟ್ಟು ಇವನ್ನ ಪ್ರಾಕ್ಟೀಸ್ ಮಾಡಕ್ ಬಿಟ್ರೆ ಇವನು ಮುಂದಿನ ದಿನಗಳಲ್ಲಿ ಗೂಂಡಾಗಳಿಗೆ ರಕ್ಷಣೆ ಮಾಡ್ತಾನೆ. ಆದ್ರಿಂದ ಇವನ್ಗೆ ಬಾರ್ ಕೌನ್ಸಿಲ್ ಅಲ್ಲಿ ಯಾವುದೇ ಕಾರಣಕ್ಕೂ ಲಾ ಮಾಡಿದಾನೆ ಅನ್ನೋದು ಸರ್ಟಿಫಿಕೇಟ್ ನ ವಜಾ ಮಾಡಬೇಕು. ಇದಕ್ಕೆ ನಾವು ಹೈಕೋರ್ಟ್ ಮೆಟ್ಲನ್ನು ಹತ್ತುತ್ತೀವಿ. ಅರಸೀಕೆರೆ ನಗರಸಭೆಯ ಮಾಜಿ ಅಧ್ಯಕ್ಷ ಸಮೀವುಲ್ಲಾರವರ ಪುತ್ರ ಸೂಫಿಯಾನ್ ಸೇರಿದಂತೆ ಕೆಲವರು ಹಲ್ಲೆಯಲ್ಲಿ ಭಾಗಿಯಾಗಿದ್ದಾರೆಂದು ಹೇಳಲಾಗುತ್ತಿದೆ. ಈ ಘಟನೆಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿರುವ ಹಿಂದೂಪರ ಸಂಘಟನೆಗಳು ಅರಸೀಕೆರೆಯಲ್ಲಿ ಪ್ರತಿಭಟನೆ ನಡೆಸಿ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿವೆ. ಮುಸ್ಲಿಂ ಯುವಕರು ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಹಲ್ಲೆಗೆ ಒಳಗಾದ ದಂಪತಿ ಹಾಗೂ ಆರೋಪಿತ ಯುವಕರಿಂದ ಯಾವುದೇ ದೂರು ದಾಖಲಾಗಿಲ್ಲ. ಆದರೆ ಸಾರ್ವಜನಿಕ ಸ್ಥಳದಲ್ಲಿ ಶಾಂತಿ ಭಂಗ ಮಾಡಿದ ಹಿನ್ನೆಲೆಯಲ್ಲಿ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಹಾಸನ ಎಸ್ಪಿ ಶುಭಾನ್ವಿತಾ ರವರು ಘಟನೆ ಕುರಿತು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಸದ್ಯ ಅರಸೀಕೆರೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಪೊಲೀಸರು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಒಂದಿಷ್ಟು ಗೂಂಡಗಳು, ಮುಸಲ್ಮಾನ್ ಗೂಂಡಗಳೇ, ಅದರಲ್ಲೇನು ಬೇರೆ ಮುಚ್ಚಿ ಮರೆ ಹೇಳೋ ಅಂಥದ್ದೇನಿಲ್ಲ. ಮುಸಲ್ಮಾನ್ ಗೂಂಡಗಳು, ಅವನು ಲಾ ಮಾಡಿದಾನಂತ. ಅವನು ಅದು ಯಾವ ಸೀಮೆ ಲಾ ಮಾಡಿದನೋ ಗೊತ್ತಿಲ್ಲ. ಅವನೀಗ ಬಾರ್ ಅಸೋಸಿಯೇಷನ್ ಮೆಂಬರ್ಗೋಸ್ಕರ ಅಪ್ಲಿಕೇಶನ್ ಹಾಕಿದಾನ. ಅವನೊಬ್ಬ ಲಾಯರ್, ಅವ್ನು ಮುಸಲ್ಮಾನ್ ಗೂಂಡ. ಆ ಗೂಂಡ ಓಪನ್ ಆಗಿ ಹೇಳ್ತಾನೆ, ಏನ್ ಮಾಡ್ಕೊಂತೀಯ ಮಾಡ್ಕೋವಾಗ ವಿಡಿಯೋ ಮಾಡ್ತೇನೆ, ಏನೋ ಮಾಡ್ಕೊಂತೀಯ, ಏನ್ ಸಾಕತ್ತಿ, ಏನ್ ಕಿತ್ಕೋತೀಯ ನೀನು ಅಂತ ಅಂತೀಯಾನೆ. ಸಮಾಜ, ಹಿಂದೂ ಸಮಾಜ ಎದ್ದು ನಿಂತ್ರೆ ಏನ್ ಕಿತ್ಕೊಳ್ಳುತ್ತೆ ಅನ್ನೋದನ್ನ ಗೊತ್ತಾಗುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಈ ಪ್ರತಿಭಟನೆ ಇಲ್ಲಿ ನಿಲ್ಲೋದಿಲ್ಲ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪೊಲೀಸ್ ಅಧಿಕಾರಿಗಳು ಗಮನಿಸಬೇಕು, ದಯವಿಟ್ಟು ಈ ಪ್ರತಿಭಟನೆ ನಿಲ್ಲಬೇಕು ಅಂದ್ರೆ SP ಅವರು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ಈ ಸ್ಥಳಕ್ಕೆ ಬರಬೇಕು, ನಮ್ಮ ಮನವಿಯನ್ನು ಸ್ವೀಕರಿಸಬೇಕು. ಏನು ಅರಸೀಕೆರೆ ನಗರದಲ್ಲಿ ಸುಮಾರು ದಿನಗಳಿಂದ ಜಾಂಡಾ ಓಡ್ಕೊಂಡಿರ್ತಕ್ಕಂಥ ಒಂದಿಷ್ಟು ಅಧಿಕಾರಿಗಳಿದ್ದಾರೆ. ಆ ಅಧಿಕಾರಿಗಳು ಎತ್ತಂಗಡಿ ಆದ್ರೂ ಮಾತ್ರ ಈ ಅರಸೀಕೆರೆ ನಗರ ಸ್ವಚ್ಛ ಆಗುತ್ತೆ. ಅಲ್ಲಿವರೆಗೂ ಆಗಲ್ಲ ಈ ಸ್ವಚ್ಛ ನಗರ. ಇದು ಸತ್ಯ. ಇದು ನಗರ ಸ್ವಚ್ಛ ಆಗಬೇಕು ಅಂದ್ರೆ, ಕಾನೂನು ವ್ಯವಸ್ಥೆ ಸುವ್ಯವಸ್ಥೆಯುತವಾಗಿರಬೇಕು ಅಂದ್ರೆ ಇಲ್ಲಿರ್ತಕ್ಕಂಥ ಒಂದಿಷ್ಟು ಅಧಿಕಾರಿಗಳು ಎತ್ತಂಗಡಿ ಆಗಬೇಕು. ಹಾಗಾದಾಗ ಮಾತ್ರ ಈಗ ಅರಸೀಕೆರೆ ನಗರ ಒಂದಿಷ್ಟು ಶಾಂತಿಯುತವಾಗಿರೋದಕ್ಕೆ ಮತ್ತು ಹಿಂದೂ ಸಮಾಜ ಧೈರ್ಯವಾಗಿ ಓಡಾಡೋದಕ್ಕೆ ಒಂದಿಷ್ಟು ಅನುವಾಗುತ್ತೆ. ಅದಕ್ಕೋಸ್ಕರ ನಾವು ಈಗ ಹೇಳ್ತಿರ್ತಕ್ಕಂಥದ್ದು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳು ಇಲ್ಲಿಗೆ ಬರಬೇಕು. ಬರೋವರೆಗೂ ನಮ್ಮ ಪ್ರತಿಭಟನೆ ನಾವು ನಿಲ್ಲೋದಿಲ್ಲ, ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ. ನೀವು ಬಂದು ನಿಮ್ಮ ಸಮಜಾಯಿಷಿ ಏನಿದೆ ಅದನ್ನು ನೀವು ಕೊಡಬೇಕು. ಕೋಲಾರ ತಾಲೂಕಿನ ಕಸಬಾ ಹೋಬಳಿಯ ಕಲ್ಲಂಡೂರು ಗ್ರಾಮದ ಸರ್ವೆ ನಂಬರ್ 87ರಲ್ಲಿ ದಲಿತರು ಸೇರಿದಂತೆ ಮತ್ತಿತರ ಜನಾಂಗದ 30 ಕುಟುಂಬಗಳು ಸುಮಾರು 80 ವರ್ಷಗಳಿಂದ ಸ್ವಾಧೀನದಲ್ಲಿದ್ದು, ಕೂಡಲೇ ಸಾಗುವಳಿ ಚೀಟಿ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ದಲಿತ ಕ್ರಿಯಾ ಸಮಿತಿ ಮತ್ತು ಕಲ್ಲಂಡೂರು ಗ್ರಾಮಸ್ಥರಿಂದ ಕೋಲಾರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಮತ್ತು ಸತ್ಯಾಗ್ರಹ ನಡೆಸಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಹಿರಿಯ ದಲಿತ ಮುಖಂಡ ಚಂದ್ರಶೇಖರ್, ಭೂ ಮಂಜೂರಾತಿಗಾಗಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದು, ಮಂಜೂರಾತಿ ಕಡತವು ಸಾಗುವಳಿ ಚೀಟಿ ನೀಡುವ ಹಂತದಲ್ಲಿದೆ. ಆದರೆ ಈಗ ಬಲಾಢ್ಯರು ಆ ಜಮೀನನ್ನ ಇತರೆ ವ್ಯವಹಾರಗಳಿಗಾಗಿ ಬಳಸಿಕೊಳ್ಳಲು ಪ್ರಯತ್ನ ನಡೆಸುತ್ತಿದ್ದಾರೆ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಸಾಗುವಳಿ ಚೀಟಿ ಕೊಡಬೇಕು. ಇಲ್ಲದಿದ್ದರೆ ಸಾಗುವಳಿ ಚೀಟಿ ನೀಡುವ ತನಕ ಅನಿರ್ದಿಷ್ಟ ಅವಧಿವರೆಗೂ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದರು. ಬೆಟ್ಕರವರಿಗೆ ಬೇಕೇ ಬೇಕು, ಬೇಕೇ ಬೇಕು.
ಭೂಮಿ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಭೂಮಿವರೆಗೂ ಹೋರಾಟ. ಯಾತಕ್ಕಾಗಿ ಹೋರಾಟ, ಭೂಮಿಗಾಗಿ ಹೋರಾಟ. ಎಲ್ಲಿವರೆಗೂ ಹೋರಾಟ, ಭೂಮಿಗಾಗಿ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ಭೂಮಿ ಬೇಕು. ಬೇಕೇ ಬೇಕು, ಭೂಮಿ ಬೇಕು, ಬೇಕೇ ಬೇಕು, ಭೂಮಿ ಬೇಕು. ಎಲ್ಲಿವರೆಗೂ ಹೋರಾಟ, ಹೋರಾಟ ಹೋರಾಟ ಭೂಮಿಗಾಗಿ ಹೋರಾಟ, ಭೂಮಿಗಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಭೂಮಿಗಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಭೂಮಿಗಾಗಿ ಹೋರಾಟ. ಕರ್ನಾಟಕ ದಲಿತಕ್ಕೆ, ಕರ್ನಾಟಕ ದಲಿತ ಕ್ರಿಯಾಸ ಬೇಕು, ಬೇಕೇ ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿಲೀನಗೊಳಿಸಿದ್ದಾರೆ. ಈಗ ಸರ್ವೆ ನಂಬರ್ 87ರಲ್ಲಿ ಏನೀಗ ಸುಮಾರು 60-70 ವರ್ಷಗಳಿಂದ ಇವರು ನೀಲಗಿರಿ ಮರಗಳನ್ನ ನೆಟ್ಟಿದ್ದಾರೆ. 50 ವರ್ಷದ ಮರಗಳಿದೆ. 1 ಎಕರೆಯಲ್ಲಿರೋ ಮರ ಇವತ್ತು 20-30 ಲಕ್ಷ ರೂಪಾಯಿ ಬೆಳೆ ಬಾಳ್ತದೆ. 2 ಎಕರೆ ಜಮೀನಿಗೆ ಮಿನಿಮಮ್ 50 ಲಕ್ಷ ರೂಪಾಯಿ ಆದರೂ ಆಗುತ್ತೆ. ಆದರೆ ಕಡತ ಈಗ ತಹಸೀಲ್ದಾರ್ ಕಚೇರಿಯಲ್ಲಿ ವಿಳಂಬ ಆಗಿದೆ. ಇವರ ನಂತರ ಅರ್ಜಿ ಸಲ್ಲಿಸಿದಂಥ ಅನೇಕರು ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಸುಮಾರು ಜನಕ್ಕೆ ಮಂಜೂರು ಮಾಡಿದ್ದಾರೆ. ಆದರೆ ಇವರ 50-60 ವರ್ಷದಿಂದ ಹೋರಾಟ ಮಾಡ್ತಾ ಇರತಕ್ಕಂಥ ದಲಿತರು ಮತ್ತು ಹಿಂದುಳಿದವರು ಅವ್ರಿಗೆ ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಇತ್ತೀಚೆಗೆ RMC ಏನೋ ಕಲ್ಲಂಡೂರು ಸರ್ವೆ ನಂಬರು ಮತ್ತು ಕೋರಗಂಡಳ್ಳಿ ಸರ್ವೆ ನಂಬರ್ಗಳಲ್ಲಿ RMC ಪ್ರಪೋಸಲ್ಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಅದು ಗೊತ್ತಾದ ತಕ್ಷಣ ನಮ್ಮ ಅರ್ಜಿಗಳು ಮುಖ್ಯಮಂತ್ರಿಗಳು ಮತ್ತು ಗವರ್ನರು, ರೆವಿನ್ಯೂ ಮಿನಿಸ್ಟ್ರು ಎಲ್ಲರಿಗೂ ಸಲ್ಲಿಸಿದ್ದೀವಿ. ಎಲ್ಲ ಅರ್ಜಿಗಳು DC ಗೆ ಬಂದಿದೆ. DC ತಹಸೀಲ್ದಾರ್ನ ವರದಿ ಕೇಳಿದ್ದಾರೆ. ಇವೆಲ್ಲ ಆಗಿದೆ. ಆದರೂ ಈಗ ನಮ್ಮ ಡಿಮಾಂಡ್ ಇಷ್ಟೇ. ಈಗೇನು 45 ವರ್ಷಗಳಿಂದ ಈ 30 ಜನ ಫಲಾನುಭವಿಗಳು ನೀಲಗಿರಿ ಸಸಿಗಳು ನೆಟ್ಟು ತಾವು ಅಲ್ಲಿ ಜೀವನ ಮಾಡ್ತಾಯಿದ್ದಾರೆ, ಪೊಸಿಷನ್ನಲ್ಲಿದ್ದಾರೆ, ಸ್ವಾಧೀನ ಅನುಭವದಲ್ಲಿದ್ದಾರೆ. ಈಗ DC ಅವ್ರು ಕರೆಸಿದ್ರು. DC ಅವ್ರ ಹತ್ರ ಮಾತಾಡಿದ್ವಿ. ಈಗೇನು ನಾನು ಹೇಳಿದ್ನೋ ಎಲ್ಲ ವಿಷಯನೂ DC ಅವ್ರ ಗಮನಕ್ಕೆ ತಂದಿದ್ದೀನಿ. DC ಅವರು ಪ್ರತ್ಯೇಕವಾಗಿ ಒಂದು ಸಭೆ ಕರಿತೀನಿ. ಎಲ್ಲ ತಹಸೀಲ್ದಾರು, ADC, AC ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟು, ADLR, DDLR ಸಮೇತವಾಗಿ ಕರಿತೀವಿ. ನಿಮ್ಮ ಕಮಿಟಿಯವರು ಸಹ ಬನ್ನಿ. ನಿಮ್ಮ ಫೈಲ್ನ ನಾನು ತರಿಸ್ತೀನಿ. ಕೇಳಿಸ್ತದ? ಹಿಂದೆ ಇರೋರಿಗೆಲ್ಲ ತರಿಸ್ತೀವಿ ಅಂತಕ್ಕಂಥ ಮಾತನ್ನು DC ಅವರು ಸಹ ಹೀಗೆ ಹೇಳಿದ್ದಾರೆ. ಈ DC ಅವರು ಬಂದು ತಮ್ಮ ಮುಂದೆ ಪತ್ರಕರ್ತರ ಮುಂದೆ ಮತ್ತು ನಮ್ಮ ಕಲ್ಲಂಡೂರು ಗ್ರಾಮಸ್ಥರು, ಕರ್ನಾಟಕ ದಲಿತ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳ ಮುಂದೆ ಈಗ ನಾನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮದು ಇಷ್ಟೇ, ನಮ್ಮದು ಬೇರೆ ಏನೂ ಇಲ್ಲ. ನಮ್ಮ 30-40 ವರ್ಷಗಳಿಂದ ಏನು ನಾವು ಪೊಸಿಷನ್ನಲ್ಲಿ ಇದ್ದೀವಿ, 50-60 ವರ್ಷದಿಂದ ಆ ಜಮೀನು ಮಂಜೂರು ಮಾಡಿಕೊಡ್ಬೇಕು. ಎರಡನೇದು, ಅದರಲ್ಲಿ ನಾವು ಬೆಳೆಸಿರ್ತಕ್ಕಂಥ ನೀಲಗಿರಿ ತೋಪನ್ನು ಕಟಾವು ಮಾಡೋದಕ್ಕೆ ನಮಗೆ ರಕ್ಷಣೆ ಕೊಡಬೇಕು. ಇಷ್ಟೇ ನಮ್ಮ ಡಿಮಾಂಡ್ ಇವತ್ತು. ಇದಕ್ಕೆ ಧರಣಿ ಸತ್ಯಾಗ್ರಹ ಮಾಡಬೇಕು ಅಂದ್ಬಿಟ್ಟು ನಾವು ತೀರ್ಮಾನ ತಗೊಂಡು ಇಲ್ಲಿ DC ಕಚೇರಿ ಮುಂದೆ ಇವತ್ತು ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದೀವಿ. ಈ ಧರಣಿ ಸತ್ಯಾಗ್ರಹನ ನಮ್ಮ ಬೇಡಿಕೆ ತೀರೋವರೆಗೂ ನಾವು ಮುಂದುವರಿಸ್ತೀವಿ ಅಂತಕ್ಕಂಥದ್ದನ್ನು ನಾವು ತಿಳಿಸ್ತಾ ಇದ್ದೀವಿ.